ಈ ಯುದ್ಧದ ಕಾರ್ಮೋಡ ಈಗ ಐಪಿಎಲ್ಗೂ ಕೂಡ ತಟ್ತಾ ಇದೆ. ಯಾಕಂದ್ರೆ ಐಪಿಎಲ್ ಟೂರ್ನಿ ಮೇಲೂ ಕೂಡ ಕಾರ್ಮೋಡ ಆವರಿಸಿದೆ. ಪಾಕಿಸ್ತಾನದಿಂದ ಭಾರತೀಯ ನೆಲೆಗಳ ಮೇಲೆ, ನಗರಗಳ ಮೇಲೆ ದಾಳಿಯಾಗುವಂತಹ ಯತ್ನ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಐಪಿಎಲ್ ಟೂರ್ನಿಯನ್ನ ರದ್ದುಗೊಳಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಬಿಸಿಸಿಐಗೂ ಕಟ್ಟೆಚ್ಚರ ವಹಿಸುವಂತೆ ಸರ್ಕಾರ ಸೂಚನೆ. ಅತ್ತ ಪಾಕಿಸ್ತಾನದಲ್ಲಿ ನಾವು ನೋಡಿದ್ವಿ ಆಗ್ಲೇ ಸೂಪರ್ ಲೀಗ್ ನಲ್ಲಿ ಅಲ್ಲಿ ನಡೀತಾ ಇರುವಂತಹ ಸೂಪರ್ ಲೀಗ್ ಅನ್ನ ಅಲ್ಲಿ ರದ್ದುಗೊಳಿಸಲಾಯಿತು. ಯಾಕಂದ್ರೆ ಅಲ್ಲಿ ಕೂಡ ಅಲ್ಲಿ ಕ್ಷಿಪಣಿಗಳ ದಾಳಿ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಪಾಕಿಸ್ತಾನಿ ಕ್ರಿಕೆಟ್ ಆಟಗಾರರಿಗೆ ಅವರಿಗೆಲ್ಲ ಹೊರಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲೂ ಭಾರತದಲ್ಲೂ ಕೂಡ ದಾಳಿಗಳಾಗ್ಬಿಟ್ರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಬಿಸಿಸಿಐಗೂ ಕಟ್ಟೆಚ್ಚರವನ್ನ ವಹಿಸಲಂತೆ ಹೇಳಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಐಪಿಎಲ್ ಟೂರ್ನಿ ರದ್ದಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಐಪಿಎಲ್ ಟೂರ್ನಿ ಮೇಲೂ ಕೂಡ ಈ ದಾಳಿ ಮತ್ತು ಯುದ್ಧದ ಕಾರ್ಮೋಡ ಆವರಿಸಿರುವಂತೆ ಕಂಡು ಬರ್ತಾ ಇದೆ. ಈ ಹಿಂದೆ ನಾವು ನೋಡಿದ್ವಿ ಅಂದ್ರೆ ಅಲ್ಲಿ ಒಂದು ಮ್ಯಾಚ್ ಏನಿತ್ತು, ಆ ಮ್ಯಾಚ್ ನ ರದ್ದುಗೊಳಿಸಲಾಗಿತ್ತು. ಈಗ ಇಡೀ ಐಪಿಎಲ್ ಟೂರ್ನಿ ಮೇಲೆ ಇದು ಕಾರ್ಮೋಡ ಯಾಕೋ ಕವಿದಿರುವಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಏನ್ ಮಾಡ್ತಾರೆ, ಯಾಕಂದ್ರೆ ಭಾರತದ ಪ್ರಮುಖ 15 ನಗರಗಳ ಮೇಲೆ ದಾಳಿಯನ್ನು ನಡೆಸೋದಕ್ಕೆ, ಡ್ರೋನ್ ದಾಳಿಯನ್ನು ನಡೆಸೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಟ್ಟು ಅಂತ ಇರೋದನ್ನ ಖುದ್ದು ನಮ್ಮ ಭಾರತೀಯ ಸೇನೆ ಮಾಧ್ಯಮ ಪ್ರಕಟಣೆಯಲ್ಲಿ ವಿವರಿಸಿದೆ. ಆ ದಾಳಿಯನ್ನು ಈಗಾಗಲೇ ವಿಫಲಗೊಳಿಸಲಾಗಿದೆ ನಿಜ, ಆದರೆ ಒಂದು ಭದ್ರತೆಯ ದೃಷ್ಟಿಯಿಂದ ಆ ಹಿನ್ನೆಲೆಯಲ್ಲಿ ಈ ಐಪಿಎಲ್ ಟೂರ್ನಿಯನ್ನು ಕೂಡ ರದ್ದುಗೊಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ದಾಳಿಯನ್ನು ನೋಡ್ತಾ ಇದ್ದೀವಿ.